ಏಯ್ ಕಳ್ಳಿ ಹೊಡಿತಾರೆ, ಸೀಮೆಂಟ್ ಕಿತ್ರೆ. ಆಂಟಿ ನಮ್ಗೆ ಇವಾಗ ಲಕ್ಷ್ಮಣ ಫಲ ಕೊಡ್ತಾ ಇದ್ದಾರೆ. ಆಗ್ಲೇ ಏನಂತ ಹೇಳು. ಚೇಪಕಾಯಿ ಅಲ್ಲ ಮಾಡಿಸ್ತಾ ಇರಿ ಇನ್ನೇನು. ಅಲ್ಲೋಗಿ ರೋಡಲ್ಲಿ ಕಚ್ಕೊಂಡು ತಿಂತವನೆ, ಸದ್ಯ ಕಿತಾಕಿಲ್ಲ. ಎಸ್ ನನ್ನ ಒತ್ತಾಯದ ಮೇರೆಗೆ ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ. ಇಲ್ಲ ಗೈಸ್, ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನಂದ್ರೆ ಇವಾಗ ನಾನು ಫಸ್ಟ್ ಏನೋ 1 ತಿಂಗಳಾಗಿತ್ತು ಗೈಸ್ ಆಷಾಢ ಸ್ಟಾರ್ಟ್ ಆಗಿದೆ. ನನ್ನ ಆಷಾಢಕ್ಕೆ ಕಳಿಸ್ಬಿಟ್ಟು ಒಂದಿನ ಜಿಮ್ಗೆ ಹೋಗಿಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ನನಗೆ ಜಿಮ್ಗೆ ಹೋದ ಊಟ ತಿಂಡಿಲ್ಲ ಯಾರು ಮಾಡ್ಕೊಡ್ತಾರೆ? ಪ್ರಾಪರ್ ಡಯಟ್ ಇಲ್ಲ ನಾನು ಹೋಗಿಲ್ಲ ಗೈಸ್. ಮುಂಚೆ ಎಲ್ಲ ಹೆಂಗ್ ಹೋಯ್ತಿದ್ದೆ ಮದುವೆ ಮುಂಚೆ ಅಂತ ಕೇಳ್ಬೇಕು ನೀನು. ಇವಾಗ ಮದುವೆ ಮುಂಚೆ ಹೋಯ್ತಿರ್ಲಿಲ್ವಾ? ಹೋಗ್ಬೇಕಿತ್ತು. ನಾನು ಗೈಸ್ ಇವಳು ಹಿಂದೆ ಸುತ್ತದೇ ಆಗಿತ್ತು, ಇವಳು ಮನೆಗೆ ಹೋಗೋದು. ಏನಿಲ್ಲ ಗೈಸ್, ಜಿಮ್ಗೆ ಹೋಗು ಬೆಳಗ್ಗೆ ಎದ್ದಿ ಅಂತ ನಾನು ಹೇಳ್ತಾನೆ ಇರ್ತಿದ್ದೆ. ಅಂದ್ರು ಕರ್ಕ ಹೋಗಿದ್ದೀನಿ, ಆಮೇಲೆ ಎಲ್ಲ ಕಡೆ ಸುತ್ತಿದ್ದೀವಿ ಗೈಸ್. ಅದಕ್ಕೆ ಜಿಮ್ ಬ್ರೇಕ್ ಆಗ್ಬಿಟ್ಟಿತ್ತು. ಇವತ್ತು 1 ತಿಂಗಳಾದ್ಮೇಲೆ ಇವತ್ತು ಹೋಗಿ ಬಂದಿದ್ದೀನಿ ನಾನು. ಅಕ್ಕವರು ಬರ್ತಡೇ ಆದ್ಮೇಲೆ ಬರ್ತಾರಂತೆ ಇನ್ನೊಂದು ವಾರ ಆದ್ಮೇಲೆ. ಸೊ ಈಗ ಹೋಗಿ ಬಂದಿದ್ದೀವಿ. ಇವತ್ತು ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿದೀವಿ ಗೈಸ್. ಅದೇ ಓಟ್ಸ್, ಬ್ಯಾಕ್ ಟು ಓಟ್ಸ್. ನಾನು ಬರೋಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ಓಟ್ಸ್ ಮಾಡಿ ಇಟ್ಟಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ತಿನ್ನಕ್ ರೆಡಿ ಇದೆ. ಇಬ್ರು ಹೋಗಿದ್ದಿದ್ರೆ ಅಯ್ಯೋ ಈಗ ಬಂದು ಓಟ್ಸ್ ಮಾಡ್ಕೋಬೇಕಲ್ಲಪ್ಪ. ನಾನು ಒಬ್ಬನೇ ಹೋಯ್ತೀನಿ, ನೀನ್ ಮನೇಲೇ ಇರೋ. ನಾನು ಬಂದು ತಿಂಡಿ ಎಲ್ಲ ಮಾಡಿರು, ಮೊಟ್ಟೆ ಎಲ್ಲ ಬೇಯಿಸಿರು ಅಂದ ತಕ್ಷಣ ಆರಾಮಾಗಿ ತಿಂಡಿ ಮಾಡ್ತೀನಿ. ಓಕೆ ಓಕೆ ಡನ್. ಆಮೇಲೆ 1 ತಿಂಗಳು ನಾನು ಮಾತ್ರ ಹೋಗ್ತೀನಿ, ನೀನು ಒಂದೇ ಇರೋ. ಆಯ್ತು. ಸರಿ. ಓಕೆ ಗೈಸ್, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 25K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಪೋರ್ಟ್ ಮಾಡಿ. ಎಸ್ ಗೈಸ್, ಇನ್ನೇನು 25K ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಇನ್ನು 400 ಸಬ್ಸ್ಕ್ರೈಬರ್ಸ್ ಏನೋ ಬೇಕು ಅಷ್ಟೇ. ಆ್ಯಂಡ್ ನಾವು 25K ಸಬ್ಸ್ಕ್ರೈಬರ್ಸ್ ಆದಾಗ ಲೈವ್ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ತುಂಬಾ ಜನ ಕಮೆಂಟ್ ಹಾಕಿದ್ರಿ 25K ಆದ್ರೆ ಚಿಕ್ಕ ಸೆಲೆಬ್ರೇಷನ್ ಮಾಡಿ ಅಂತ. ಅದೆಲ್ಲ ಮಾಡೋಣ. ಹಂಗೆ ಲೈವ್ ಬನ್ನಿ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರು. ಸೊ 25K ಸಬ್ಸ್ಕ್ರೈಬರ್ಸ್ ಆದಾಗ ನಾವು ಒಂದು ಯೂಟ್ಯೂಬ್ ಲೈವ್ ಬರ್ತೀವಿ, ಎಲ್ಲ ಸಿಗೋಣ. ಸೊ ಆದಷ್ಟು ಬೇಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಚೆಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ವಾ ಅಂತ. ನಮ್ಮ ವಿಡಿಯೋಸ್ ನಿಮ್ದು ಫೀಡ್ ಅಲ್ಲಿ ಬರ್ತಾ ಇರುತ್ತೆ, ಆದ್ರೆ ಸಬ್ಸ್ಕ್ರೈಬ್ ಆಗಿರಲ್ಲ ಚಾನೆಲ್. ಸೊ ಪ್ಲೀಸ್ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಕೈ ನೋವು ಬಂತು ಗೈಸ್, ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಹೊತ್ತು ಒಂದೇ ಪೊಸಿಷನ್ ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ. ಇವಳು ಇಷ್ಟೊತ್ತು ಕಷ್ಟಪಟ್ಟು ಮಾತಾಡ್ತಾ ಇದ್ಲು ಗೈಸ್, ಹೊಟ್ಟೆ ಇಷ್ಟಿದೆ ಅಂತ ಅಂತಿಲ್ಲ ಅವಾಗಿಂದ. 11 ಗಂಟೆ ಆಗೈತೆ, ನಾನು ತಿಂಡಿ ತಿಂದಿಲ್ಲ. ಓಟ್ಸು ಹೆಂಗಿರುತ್ತೆ? ಇಟ್ಸ್ ನಾರ್ಮಲ್ ಗೈಸ್, ಅದೇನು ಸಕ್ಕತ್ತಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಅಂತ ಇಲ್ಲ, ಮಾಮೂಲಿ. ನಿಜ ಗೈಸ್, ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಏನಾದ್ರು ಕೆಲಸ ಮಾಡ್ತಿರ್ತೀವಿ, ಆಗಲೇ ಊಟ ಟೈಮ್ ಬಂದ್ಬಿಟ್ಟಿರುತ್ತೆ. ಹೆಂಗಿದು ಇದು ಅವಾಗಿಂದನೂ ಹಂಗೆ. ತಿಂಡಿ ಮಾಡಿ ಈಗ ತಾನೇ ಮುಗ್ದಿರುತ್ತೆ, ಆಗಲೇ ಊಟ ಟೈಮ್ ಬಂದ್ಬಿಡುತ್ತೆ ಗೈಸ್. ಲೇಟಾಗಿ ತಿಂಡಿ ಮಾಡ್ತೀವಿ. ಆ್ಯಕ್ಚುಲಿ ತಿಂಡಿ 8 ಗಂಟೆಗೆ ಮಾಡಬೇಕು. 8 ಗಂಟೆಗೆ ಮಾಡ್ಬೇಕಾ? ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾಡ್ತಿದ್ದಲ್ಲ ಹಂಗೆ. ಹಂಗೆ ಮಲಗಿರ್ಬೇಕಾದ್ರೆ ಮಾಡಬೇಕು ಅನ್ಸುತ್ತೆ. ಸೊ ನಮ್ಮನೇಲಿ ಊಟ ಇವತ್ತೇನಮ್ಮ ಸ್ಪೆಷಲ್? ದೋಸೆ, ಬೆಣ್ಣೆ ದೋಸೆ ಗೈಸ್. ಯಪ್ಪ ಸಚಿನ್ ಬಸ್ರಿ ತರ ದೋಸೆ ಮಾಡಿದಾಗೆಲ್ಲ ನಂಗೆ ಬೆಣ್ಣೆ ಹಾಕ್ಬಿಟ್ಟು ದೋಸೆ ಮಾಡ್ಕೊಡು, ಬೆಣ್ಣೆ ತಗೋ ಅಂತ ಇದ್ರು. ಏನಿಲ್ಲ, ಒಂದ್ಸಲ ಮನೆ ಮಾಡ್ಕೊಂಡು ತಿನ್ಬೇಕು ಅಂತ ಆಸೆ ಇತ್ತು, ಹೋಟೆಲ್ ಏನ್ ತಿನ್ನೋದು ಅಂತ. ಈ ಸತಿ ನಾನು ನಮ್ಮ ಅಮ್ಮನ ಮನೆಗೆ ಹೋದಾಗ ಬೆಣ್ಣೆ ತಂದಿದ್ರು, ಸ್ವಲ್ಪ ಬೆಣ್ಣೆನ ಎತ್ತಿಟ್ಕೊಂಡು ತಗೊಂಡ್ಬಂದಿದ್ದೆ. ಎಸ್, ಅದಕ್ಕೋಸ್ಕರ. ಅಂಡ್ ನಮ್ಮ ಗಗನ್ ಅವ್ರ ಮನೆ ಕಡೆ ಬೆಣ್ಣೆ ತುಪ್ಪ ಎಲ್ಲ ಫುಲ್ ಫೇಮಸ್ ಗೈಸ್. ಇವರ ಗಗನ್ ಅವ್ರ ಅಪ್ಪ ಬೆಣ್ಣೆ ತರ್ತಾ ಇರ್ತಾರೆ, ತುಪ್ಪ ಕಾಯಿಸ್ತಾ ಇರ್ತಾರೆ. ನಾವೇ ತಂದು ಬೆಣ್ಣೆನ ಕಾಯಿಸೋದು, ತುಪ್ಪ ಹೊರಗಡೆ ತಗೊಳಲ್ಲ. ನಮ್ಮ ಕಡೆ ಅಷ್ಟೊಂದು ಫೇಮಸ್ ಇಲ್ಲ ಬೆಣ್ಣೆ ತುಪ್ಪ ಯೂಸ್ ಮಾಡೋದು. ಇವ್ರ ಮನೇಲಿ ಎಲ್ಲಕ್ಕೂ ಬೆಣ್ಣೆ ತುಪ್ಪ, ಎಲ್ಲದಕ್ಕೂ ಪ್ರತಿಯೊಂದು ಊಟಕ್ಕೂ ಯೂಸ್ ಮಾಡ್ತಾರೆ. ನಾವು ಅಷ್ಟಾಗಿ ಯೂಸ್ ಮಾಡಲ್ಲ ನಮ್ಮ ಕಡೆ. ನಾನು ಇವ್ರ ಕಡೆ ಬಂದಮೇಲೆ ನಾನು ಕಲ್ತ್ಕೊತಾ ಇದ್ದೀನಿ ಇವಾಗ ಬೆಣ್ಣೆ ತುಪ್ಪ ಚಿನ್ನದ. ಆ್ಯಂಡ್ ಅದಕ್ಕೆ ಏನಮ್ಮ ಅಲಸಂದೆ ಕಾಳಮ್ಮ, ತೊಗರಿ ಕಾಳು ಅಲಸಂದೆ ಕಾಳು ಮೇನು ಎರಡು ಮಿಕ್ಸ್ ಮಾಡಿ ಒಂದು ಸಾಂಬಾರು ಮಾಡಿದ್ದಾಳೆ. ಆಚೆ ಗೈಸ್ ಮಳೆ, ಏನೋ ಮಳೆ ಹಿಡ್ಕೊಬಿಟ್ಟೈತೆ. ಈಗ ಬೇರೆ ನಾವು ಹೊರಗಡೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕಮ್ಮ ಅದೇನು ಹೇಳಮ್ಮ? ನಾನು ಚಂದು ಇವತ್ತು ಸಲೂನ್ಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಇಲ್ಲಿ ಬ್ಲಾಗ್ ಮಾಡ್ತಿರೋದಕ್ಕೆ. ಏನು ಇಬ್ರು ಸಲೂನ್ಗೆ ಹೋಗ್ತಾ ಇದೀವಿ. ಯಾಕೆ ಸಲೂನ್ಗೆ ಹೋಗ್ತಾ ಇದೀಯಾ? ಸರ್ವಿಸಸ್ ತಗೊಳ್ಳೋದಕ್ಕೆ. ಮೇಡಮ್ ಅವ್ರ ಬರ್ತಡೇ ಬರ್ತಾ ಇದೆ ಅದಕ್ಕೆ. ಹಂಗೆ ಇಲ್ಲ ಗೈಸ್, ನೆಕ್ಸ್ಟ್ ವೀಕ್ ನನ್ನ ಬರ್ಡೇ. ಅಂದ್ರೂ ಚಂದು ಒತ್ತಾಯದ ಮೇರೆಗೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಏನೇನು ಸರ್ವಿಸಸ್ ತಗೋತೀವಿ ಅಲ್ಲಿ ಹೋಗಿ ನೋಡೋಣ. ಈಗ ಊಟ ಮಾಡೋಣ. ಆ್ಯಂಡ್ ವಿ ಆರ್ ರೆಡಿ ಟು ಗೋ ಔಟ್ ಗೈಸ್. ಊಟ ಎಲ್ಲ ಆಯಿತು, ಬೆಣ್ಣೆ ದೋಸೆ ತಿಂದೆ, ಮೇಡಮ್ ಅವ್ರು ಮಾಡಿರೋ ಬೆಣ್ಣೆ ದೋಸೆ.
ಚೆನ್ನಾಗಿತ್ತು. ಬೆಳಿಗ್ಗೆಯಿಂದ ಕರೆಂಟ್ ಇರಲಿಲ್ಲ ಗೈಸ್ ನಮ್ಮ ಮನೆ. ಹೌದು, ಮೇಂಟೆನೆನ್ಸ್. ಕರೆಂಟ್ ಬಂದಿದೆ. 10 ಗಂಟೆಗೆ ತೆಗೆದ್ರು ನಾನು 6 ಗಂಟೆ ತನಕ ಬರಲ್ವೇನೋ ಅಂದ್ಕೊಂಡಿದ್ದೆ. 3 ಗಂಟೆಗೆ ಬಂದಿದೆ ಗೈಸ್. ಇಬ್ರು ಫೋನ್ ಡೆಡ್ ಆಗಿತ್ತು, ಈಗ ಚಾರ್ಜ್ಗೆ ಹಾಕೊಂಡು ಬದುಕಿಸಿದೀವಿ. ಎಸ್. ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಸಲೂನಲ್ಲಿ ಏನು ಮಾಡಿಸ್ಕೊತೀವ? ಇಂಪಾರ್ಟೆಂಟ್ ಆಗಿ ಏರ್ ಸ್ಪಾ ಮಾಡಿಸ್ಬೇಕು. ಏರ್ ಸ್ಪಾ ಮಾಡಿಸ್ಬೇಕಂತೆ. ನನಗೆ ಚಂದುಗೆ ಇಬ್ರಿಗೂ ಏರ್ ಸ್ಪಾ ಆಗಬೇಕು. ಬಿಕಾಸ್ ಕರ್ಲಿ ಏರ್ಸ್ ಆಗಿರೋದ್ರಿಂದ ಫುಲ್ ಡ್ರೈ ಆಗಿಬಿಟ್ಟಿದೆ. ಸೊ ಏರ್ ಸ್ಪಾ ಮಾಡಿಸ್ಕೋಬೇಕು. ಮಾಷಾಢ ಮುಗಿತಲ್ಲ, ತೆಗಿಬೋದಾ ಇದು? ಇಲ್ಲಿ ಇದು ನೋಡಿ ಗೈಸ್, ಅದು ಹೋಗ್ತಾ ಇದೆ ಇಂಕು. ಅದು ಇಂಕ್ ಫುಲ್ಲು ಆದ್ಮೇಲೆ ತೆಗಿತೀನಿ. ಚೆನ್ನಾಗಿರೋ ಫೋಟೋ ಹಾಕೋತೀನಿ. ಸೊ ಹೊರಡೋಣ. ಅಲ್ಲಾಗಿ ಸ್ವಲ್ಪ ಕೆಲಸನೂ ಇದೆ ಗೈಸ್, ಅದು ಮುಗಿಸ್ಕೊಂಡು ಇವ್ರನ್ನ ಸಲೂನ್ ಹತ್ರ ಎತ್ತಾಕಬೇಕು. ಬನ್ನಿ ನಮ್ಮ ಜೊತೆ ಹೊರಗಡೆ ಹೋಗೋಣ. ಕಳ್ಳಿ ಹೊಡಿತಾರೆ, ಸೀಬೆಹಣ್ಣು ಕಿತ್ತರೆ. ಗೈಸ್ ನಮ್ಮ ಪಕ್ಕದ ಮನೆಯಲ್ಲಿ ಸೀಬೆಹಣ್ಣು ಬಿಟ್ಟಿದೆ, ಫುಲ್ ಹೊಲ ಕಚ್ಚಿದೆ. ಅದಕ್ಕೆ ಆಂಟಿನಿ ಕಿತ್ಕೊಡಿ ಅಂದರು. ಅಂದರೆ ಒಂದು ಹಣ್ಣಾಗಿದೆ ಮೇಲೆ, ಅದನ್ನು ಕೀಳಬೇಕು. ಕೋಲ್ ತುಂಬ ತುಂಡ, ಇದನ್ನು ಕಟ್ಬಿಟ್ಟು ಕೀಳಬೇಕು. ಎಲ್ಲಿ ಓ ಏನಮ್ಮ ಇಷ್ಟು ಕಣ್ಣು ಶಾರ್ಪ್ ಆಗಿಟ್ಟು ತಿನ್ನೋದು ಅಂದರೆ ಕಿತ್ಕೊಡ್ತೀನಿ. ಇದು ನೋಡಿ, ಇದು ಚೆನ್ನಾಗಿದೆ. ಇಲ್ಲ ಇದೆಯಲ್ಲ, ಅದನ್ನೇ ನಾನು ಈ ಥರದ್ದು ಚೆನ್ನಾಗಿರುತ್ತೆ. ನೋಡಿ ಗೈಸ್, ನಾನು ತೋರಿಸ್ದೆ, ಕಿತ್ಕೋತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಅಲ್ಲೇ ಸ್ಟ್ರೈಟ್ ಕೋಲ್ ಹಾಕು ಬಾ ಈ ಕಡೆಯಿಂದ. ಅದಕ್ಕೆ ಅಲ್ಲಿ ಅದ್ರ ಹಿಂದೆ ಇದೆ ಅದು. ಅದು ಎಷ್ಟು ಚೆನ್ನಾಗೈತೆ ನೋಡು, ಫುಲ್ ಹಣ್ಣಾಗೈತೆ. ಇದೇ ಥರದ ಮೇಲೊಂದಿದೆ ಗೈಸ್, ಕಿತ್ಕೋಬೇಕು. ಏನೋ ಸಾಹಸ ಮಾಡಿ ಜುಗಾಡ್ ಮಾಡಿ ಸಿಕ್ತು, ಕರೆಕ್ಟಾಗಿ ಕೈಗೆ ಸಿಕ್ತು. ಸೂಪರ್, ಅದು ಚೆನ್ನಾಗೈತೆ. ಇಲ್ಲ ಆಂಟಿನೇ ಇದ್ದಾರೆ, ಕಿತ್ಕೊಡಿ ಅಂತ ಕೋಲ್ ಕೊಟ್ಟಿದ್ದಾರೆ. ಆಂಟಿ ನಮಗೆ ಇವಾಗ ಲಕ್ಷ್ಮಣ ಫಲ ಕೊಡ್ತಾ ಇದ್ದಾರೆ. ನಾನು ತಿಂದಿಲ್ಲ. ಎಷ್ಟು ದಪ್ಪ ಆಯ್ತಲ್ವಾ? ರಾತ್ರಿ ಅದೇ ಡಯಟ್. ಟ್ರೈ ಮಾಡ್ತೀವಿ ಆಂಟಿ, ಟ್ರೈ ಮಾಡಿ ಹೇಳ್ತೀವಿ ಹೆಂಗಿತ್ತು ಅಂತ. ಮಾ ಇದೇನು? ಆಗ್ಲೇ ಏನಂತ ಹೇಳು. ಚೇಪೆಕಾಯಿ ಗೈಸ್, ಚೇಪೆಕಾಯಿ ಅಂತೇಳೆ. ಚೇಪೆಕಾಯಿ ತಿನ್ಕೊಬೇಡ, ನಂಗೂ ಕೊಡು ಅಂತೇಳೆ. ಚೇಪೆಕಾಯಿ ನಮ್ಮ ದೇವರೇ ನಮ್ಮೂರ ಕಡೆ ಚೇಪೆಕಾಯಿ ಅಂತ ಯೂಸ್ ಮಾಡಲ್ಲ. ಎಲ್ಲಿ ಕಲ್ತಿರೋದು ನೀನು? ಬೆಂಗಳೂರ ಒಳನರಸೀಪುರನ? ಬೆಂಗಳೂರಲ್ಲಿ ಒಳನರಸೀಪುರದಲ್ಲಿ ಯಾರು ಹೇಳ್ಕೊಳಕ್ ಬಂದಿದ್ರು ನನಗೆ ಚೇಪೆಕಾಯಿ. ಕೆಲವರು ಅಂತಾರೆ ಅನ್ಸುತ್ತೆ, ಚೇಪೆಕಾಯಿ ಅಂತಾರೆ. ಬಟ್ ನಂಗೆ ಸೀಬೆಹಣ್ಣಿಗೆ ಅಂತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಅಲ್ಲೂ ಬಿಡ್ತಾ ಇಲ್ಲ. ಬೀಳ್ಸ್ತಲ್ಲ, ಅದು ಓಪನ್ ಹೊಡೈತಾ? ಕಾಯಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ತಿನ್ನೋಣ. ನೋಡಿ, ಕೆಲಸ ಮುಗಿಸೋಣ. ಆ್ಯಂಡ್ ಗೈಸ್, ನಾವು ಹ್ಯಾವ್ ರೀಚ್ಡ್ ದ ಸಲೂನ್, ಸಿಝಲ್ಸ್ ಬ್ಯೂಟಿ ಝೋನ್ ಆ್ಯಂಡ್ ಅಕಾಡೆಮಿ. ಗೊತ್ತಿದ್ದು ನಾನು ಮೇಕಪ್ ಮಾಡಿಸ್ಕೊಂಡಿದ್ದಲ್ಲ ಅದೇ. ಎಸ್ ಗೈಸ್, ಅವತ್ತು ಬ್ರೈಡಲ್ ಮೇಕರ್ ಶೂಟ್ ಮಾಡಿಸ್ತಲ್ಲ, ಅಲ್ಲಿ ಬಂದಿದ್ದೀವಿ ಇವತ್ತು. ಇಲ್ಲಿ ಮಾಡಿಸ್ಕೋತಾರೆ ಇವರು, ಶೃಂಗಾರ ಬಂಗಾರ. ನೀನೇನಾವು ಮಾಡಿಸ್ಕೋತೀಯಾ? ಅಲ್ಲ, ತದ್ವಿರುದ್ಧವಾಗಿ ಹಾಂ. ಸರಿ, ಎಷ್ಟೊತ್ತಾಗುತ್ತೆ? ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಅದೇನು ಮಿಕ್ಕಿದೆಲ್ಲ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡಿಸ್ಕೊಳ್ಳಿ ಗೈಸ್. ನಾನು ಸ್ವಲ್ಪ ಸಿಡಿ ಕೆಲಸ ಇತ್ತು, ಮುಗಿಸ್ಕೊಬಂದೆ. ಎಷ್ಟೊತ್ತಾಯ್ತು ಗೊತ್ತಾ? ನಾನು ಬಿಟ್ಟೋಗಿ 2 ಅವರ್ ಆಯಿತು ಗೈಸ್, ಇನ್ನೂ ಮುಗ್ದಿಲ್ಲ. ಇವ್ರದ್ದು ಏನಂತಾರೆ, ಸಲೂನಲ್ಲಿ ಕೆಲಸಗಳು, ಅವರೇನೋ ಹೇರ್ ಸ್ಪೈಲ ಮಾಡಿಸ್ತಾರೆ, ಅವ್ರ ಅಲಂಕಾರಗಳೆಲ್ಲ ಮುಗ್ದಿಲ್ಲ. ಇವಾಗ ನಾನು ಬಂದೆ 5 ನಿಮಿಷ ಆಯಿತು, ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಭಾಳ ಇದೆ, ವೆಯ್ಟ್ ಮಾಡೋದು ನಾನು ಭಾಳ ಆಗುತ್ತೆ. ನೋಡೋಣ ಏನು ಮಾಡಿಸ್ಕೊಂಡವ್ರು ಏನೋ ಅಂತ ಬಂದು ತೋರಿಸ್ತೀನಿ. ಹಾಯ್ ಚಿಂತಾಮಣೀಸ್, ಚಿಣಿಮಣೀಸ್, ಏನ್ರ ಇದು ಫುಲ್ ಚೇಂಜ್ ಅವರು. ಏನು ಮಾಡಿಸ್ತೇನೆ ನೀನು ಕರೆಕ್ಟಾಗಿ ಹೇಳು. ಬರ್ತಡೇ ಯಾರದು? ಇಲ್ಲೇ ನೀವು ಬರ್ತಡೇ ತಂಗಿನೂ ಮಾಡಿಸ್ಕೊತಾಳೆ, ಅಕ್ಕನ ಬರ್ತಡೇ ತಂಗಿನೂ ಮಾಡಿಸ್ಕೊತಾರೆ. ಅದು ವೆರಿ ನೈಸ್, ವೆರಿ ನೈಸ್. ನಾವು ಕಾದು ಸಿಟಿಯೆಲ್ಲ ರೌಂಡ್ ಹಾಕೊಂಡು ಕೆಲಸ ಮುಗಿಸ್ಕೊ ಬಂದ್ವಿ. ನಿಮ್ದು ಮುಗೀತಾ? ಕುಡ್ದೆ, ಅಲ್ಲಿ ಹೋಗಿದ್ದ ಅಲ್ಲೇ ಕುಡ್ದೆ. ಒಳ್ಳೆ ಜಡೆ ಮಾಯ್ಸ್ ಅಂದ್ರೆ ಥರ ಕಾಣ್ತಾ ಇದೆಯಮ್ಮ.
ಹಾಂ ಏನು ಮಾಡಿದ್ರು ಏರ್ ಸ್ಪಾಲಿ ಏನು ಮಾಡ್ತಾರೆ ಹೇರ್ ಸ್ಪಾಲಿ ಅಷ್ಟವ್ರು ಕೂತ್ಕೊಂಡು ವಾಟರ್ ಸ್ಪ್ರೇ ಮಾಡಿ ಒಂದು ಕ್ರೀಮ್ ಅದ ರೂಟ್ಸ್ ಇಂದ ಹಚ್ಕೊಂಡು ಬರ್ತಾರೆ. ಫುಲ್ ಕೆಳಗಡೆ ತನಕ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಒಂದೊಂದೇ ಕೂದಲು ಇಟ್ಕೊಂಡು ಅದಕ್ಕೆಲ್ಲ ಕ್ರೀಮ್ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾರೆ. ಅದಾದಮೇಲೆ 1-2 hours ಬಿಡಬೇಕು ಅಂದರು. ಚಂದು ಈಗಲೇ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡ್ತಿದ್ದಾಳೆ. ನಾನು 1-2 hours ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ. ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಬೇಕು, ಅದು ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಮತ್ತು ಮನೇಲಿ ಹೋಗಿ ಶಾಂಪೂ ಕಂಡೀಷನರ್ ಹಾಕ್ಬೇಕಾ? ಶಾಂಪೂ ಕಂಡೀಷನರ್ ಏನು ಹಾಕಂಗಿಲ್ಲ, ಇವತ್ತು ಹಾಕಂಗಿಲ್ಲ. ಸ್ಮೂತ್ ಆಗುತ್ತಾ ಕೂದಲು? ನಮ್ಮ ಕರ್ಲಿ ಹೇರ್ಗೆ ಮಂತ್ಲಿ ಒನ್ಸ್ ಮಾಡಿಸ್ಬೇಕಂತೆ. ನಾನು ಮಾಡ್ತಿರೋದು ಮದುವೆ ಟೈಮಲ್ಲಿ ಅನ್ಸುತ್ತೆ, ಆಮೇಲೆ ಮಾಡ್ಸೇ ಇಲ್ವಲ್ಲ. ಮಂತ್ಲಿ ಒನ್ಸು? ಅದಕ್ಕೆ ಕೂದಲು ಹಂಗಾಗಿ ಹೋಗಿದೆ ನಮ್ಮದು. ಮಾಡಿಸ್ತಾ ಇರಿ ಇನ್ನೇನು. ಇನ್ಮೇಲೆ ಮಾಡಿಸ್ತಾ ಇರ್ತೀನಿ, ನಿನ್ಗೆ ಹೇಳಿದ್ದೀನಲ್ಲ. ಚಳಿಗೆ ಫಿಲ್ಟರ್ ಕಾಫಿ ಅದು ಮುಖಕ್ಕೆ ಡೀಟೇಲ್ ಹಚ್ಬಿಟ್ರ ತಂತನಿಗೆ ಫ್ರೀಸ್ ಆಗ್ತಾ ಇದೆಯಾ? ಫ್ರೀಸ್ ಆಗ್ತಾ ಇದೆಯಂತೆ. ಚಳಿ ಆಗಿದ್ರೆ ನನಗೆ ನಡಿ ಫ್ರಿಜ್ ಒಳಗೆ ಹಾಕ್ತೀನಿ, ನೀನು ತಗೊಳೋಗಿ. ಒಳಗಡೆಯಿಂದ ಬಂದಂಗೆ ಇದೆ. ಚಳಿ ಇಲ್ಲ ತಾನೆ ಅಷ್ಟೊಂದು ಕ್ಲೈಮೇಟ್. ಇಲ್ಲ ಇಲ್ಲ, ನಾನು ಇದಾಕ ಓಡಾಡ್ತಾ ಇದ್ದೀನಿ, ಜಾಕೆಟೇ ಹಾಕಿಲ್ಲ. ಫಿಲ್ಟರ್ ಕಾಫಿ ನೋಡಿ ಗೈಸ್. ಆಹಾ, ನಾನು ಕಾಫಿ ಕುಡಿತಿರ್ಲಿಲ್ಲ ಎಷ್ಟೊಂದು ದಿನ, ಇದಕ್ಕೋಸ್ಕರ ಕಾಫಿ. ನಂದಾಗಿದೆ ಕಾಫಿ, ಇವಳ್ದು ಮಾತ್ರ ಕಾಫಿ ಇವಾಗ. ತೋರಿಸಿ ಕಾಫಿ, ಸಮುದ್ರ ಕಾಫಿ. ಎಂಜಾಯ್ ಯುವರ್ ಕಾಫಿ. ನನಗೊಂದು ಸಿಪ್ ಕೊಡು. ಹೆಂಗಿದೆ ಕಾಫಿ? ಇದು ನಮ್ಮ ಮನೆ ಹತ್ರನೇ ಗೈಸ್, ಇಡ್ಲಿ ಬಿಡ್ಲಿ ಅಂತ. ಬರೀಲಿ ಬೈಲಿ ಗೈಸ್, ನನ್ನ ಮಗ ಅವನಲ್ಲ, ನಮ್ಮ ಮನೆ ಹತ್ರ ಇರೋದು ಇನ್ನು. ನನ್ನ ಚಪ್ಪಲಿ ಎತ್ಕೊಬಂದು ಗೈಸ್, ಅವತ್ತೊಂದು ದಿನ 2 ಎತ್ಕೊಬಿಟ್ಟು ಅವ್ನ ಮನೆ ಹತ್ರ ಗೇಟ್ ಹತ್ರ ಇಟ್ಕೊಂಡವನೆ. ನೆನ್ನೆ 1 ಎತ್ಕೊಂಡು ಹೋಗೋನೆ. ಅಲ್ಲೋಗಿ ರೋಡಲ್ಲಿ ಕಚ್ಕೊಂಡು ತಿಂತವನೆ. ಸದ್ಯ ಕಿತಾಕಿಲ್ಲ, ನನ್ನ ಪುಣ್ಯ. ಪೂಮಾ ಚಪ್ಪಲಿ ಗೋವಿಂದ ಹೋಗಿರೋದೀಗ. ಖುಷಿ ಅವನಿಗೆ. ನಿಂತರ ಯಾರು ಕಡಿತಾ ಇರಬೇಕು. ಅದು ತಿಂತಾ ಇರ್ತಿಲ್ಲ. ಇವಾಗ ಜಸ್ಟ್ ಮನೆಗೆ ಬಂದ್ವಿ ಗೈಸ್. ಇವಾಗ ಅಡುಗೆ ಬೇರೆ ಮಾಡಬೇಕು. ನೀವು ಥರ ಆರಾಮಾಗಿರೋಕ್ಕಾಗಲ್ಲ. ನಾನು ಅಡುಗೆ ಮಾಡ್ಕೊಡ್ತೀನಿ ಅಮ್ಮನವ್ರಿಗೆ. ಕೂತ್ಕೊಂಡು ಸೀರಿಯಲ್ ಹಾಕೋಮ್ಮ, ಕರ್ಣ ಸೀರಿಯಲ್ ನೋಡು. ಕರ್ಣ ಸೀರಿಯಲ್ ಹೇಳಿದ್ನದ, ಕರ್ಣ. ಹೇಳೋದೇನು ಬೇಡ, ಮಾಡ್ತಾಳೆ. ಗೈಸ್, ಸಚಿನ್ಗೆ ಚಪ್ಪಲಿ ಆರ್ಡರ್ ಕೊಟ್ಟು ಬಂದಿದ್ದೀನಿ. ಗೈಸ್, ನಾನು ಹೊಸ ಚಪ್ಪಲಿ ತೊಗೊಂಡಿದ್ದೀನಿ. ಮನೆ ಅಂದರೆ ಮನೆ ಹತ್ರ ಹಾಕೊಳ್ಳೋಕ್ಕೆ, ಹೊರಗಡೆ ಹೋದರೆ ಇಲ್ಲಿ ಮನೆ ಹತ್ರ ಓಡಾಡೋಕ್ಕೆ. ಸೈಜ್ ಚಪ್ಪಲಿ ಸಿಗಲ್ಲ ಗೈಸ್, ಯಾವ ಅಂಗಡಿಗೆ ಹೋದ್ರು ಇಲ್ಲ ಬಾಯಿ ಮುಚ್ಕೊಂಡು ಹೋಗಿ ಅಂತ ಬೈದ್ ಕಳಿಸ್ತಾರೆ. ಬಟ್ ಸಿಕ್ಕಿದೆ. ಇದು ಯಾವುದೋ ಒಂದು ಅಂಗಡಿಲಿ ಪಾಪ ಫ್ರೀ ಆಗಿರೋದು ಎಕ್ಸ್ಟ್ರಾ ಸೈಜ್ ಸಿಕ್ಬಿಟ್ಟೈತೆ ಅಂತ ಖುಷಿಯಾಗಿ ಬಂದ್ಬಿಟ್ಟಿದ್ದಾರೆ. ನೋಡಿ ನನ್ನ ಕೈ ಎಷ್ಟು ಉದ್ದ ಐತೆ. 12 ಇಂಚ್ ಐತೆ ಅಮ್ಮ, 1 ಅಡಿ ಐತೆ ಅಷ್ಟೇ. ನನ್ನ ಕೈಗಿಂತ ಉದ್ದ ಐತಲ್ಲಮ್ಮ. ಇಲ್ಲಿಡ್ಬೇಕು ನೀನು ಕರೆಕ್ಟಾಗಿ, ಇಲ್ಲಿಡಿ. ಅಲ್ಲಿ ನೋಡಲ್ಲಿ ಬೇಕು ನೋಡಿ ತೋರಿಸ್ತೀನಿ, ತೋರಿಸ್ತೀನಿ ನೋಡಿ ಗೈಸ್. ಕಂಫರ್ಟಬಲ್ ಚಪ್ಪಲಿ ನಿಂಗೆ ಸಿಕ್ಕೇ ಅಲ್ವಾ? ನಿಜ ಸಿಕ್ಕೇ ಇಲ್ಲ. 12 ಇಂಚ್ ಚಪ್ಪಲಿ ಇವತ್ತೇ ನಾನು ತಗೊಂಡಿರೋದು. ಇಟ್ಸ್ ಗುಡ್. ನನ್ನ ಕಾಲು ನೋಡಿ, ಥ್ಯಾಂಕ್ಸ್ ಟು ಸ್ಪಾರ್ಕ್ಸ್ ಕಂಪನಿ. ಅರ್ಧ ನಿಂದು 6 ಇಂಚು, ನಂದು 12 ಇಂಚು. ಮೇಡ್ ಫಾರ್ ಈಚ್ ಅದರ್. ನೋಡಿ ಈಗ ಅಡುಗೆ ಮಾಡು ನೋಡಿ. ದೊಡ್ಡ ನಾಟಕ ಕಂಪ್ನಿ ಇವಳು. ನಾನು ಮಾಡ್ಕೊಡ್ತೀನಿ ಅಂತ. ಅದೇ ದೋಸೆ ಹುಯ್ಯೋದು, ಟೊಮಾಟೊ ಗೊಜ್ಜು, ಮೊಟ್ಟ ಬೈಸ್ತೀನಿ ನಾನು. ಗೈಸ್, ನನ್ನ ಒತ್ತಾಯದ ಮೇರೆಗೆ ಟೊಮಾಟೊ ಕಟ್ ಮಾಡ್ತಾ ಇದ್ದಾರೆ. ಏನು ಗೈಸ್, ಆ ಟೊಮಾಟೋನು ಅಗಾಗಳ ಕಟ್ ಮಾಡ್ತಾವ್ರೆ, ಸಣ್ಣ ಸಣ್ಣಕ್ಕೆ ಮಾಡು ಅಂದ್ರೆ. ಬೇಗ ಮುಗಿಬೇಕು ಅಂತ ಉಂಡೆನೆ ಹಾಕ್ಬಿಡು. ಅದನ್ನೇ ಹೇಳಿದ್ದು ಜನಕ್ಕೆ, ಗುಂಡೆ ಹಾಕಿ ಅಂತ. ಅವರು ಮೇಡಮ್ ಅವ್ರು ಹೇರ್ ಸ್ಪಾ ಮಾಡ್ಕೊಂಡ್ಬಿಟ್ಟು ಇದು ನಾನು ತಲೆ ಸ್ನಾನ ಮಾಡ್ಬೇಕಂತೆ, ತಲೆ ತೊಳಿಬೇಕಂತೆ ಹೋಗಿ. ತಲೆ ಸ್ನಾನ ಮಾಡಬೇಕು. ಸೊ ಸಚಿನ್ ಅವರು ಟೊಮೆಟೊ ಗೊಜ್ಜು ಫುಲ್ ಮಾಡಲ್ಲ, ಅರ್ಧದಲ್ಲಿ ನನ್ನೇ ಕರೀತಾರೆ. ನೋಡೋಣ. ನನಗೆ ಗೊತ್ತಾಗುತ್ತೆ ಟೊಮೆಟೊ ಗೊಜ್ಜು ಮಾಡೋಕ್ಕೆ. ಬ್ಯಾಚುಲರ್ ಆಗಿದ್ದಾಗೆಲ್ಲ ಮಾಡ್ಕೋಬೇಕಂತ ಗೊತ್ತಿಲ್ಲ ನಿನಗೆ. ಬ್ಯಾಚುಲರ್ ಅಲ್ವಾ ನಾನೀಗ, ಮದುವೆ ಹೆಂಡ್ರಿಲ್ಲ ನನಗೆ. ಅವಾಗ ಮಾಡ್ಕೊಂಡಿದ್ದ? ಹ್ಞೂ, ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದ. ಟೊಮೆಟೊ ಗೊಜ್ಜು ಮಾಡ್ಕೋತಾ ಇದ್ದೀವಿ ನಾವು. ಎಲ್ಲಾನು ಮಾಡ್ಕೋತಾ ಇದ್ರು ಗೈಸ್. ಈಗ ಬರಲ್ಲ ಅಂತ ನಾಟ್ಕಾಡೋದು, ಕೇಳ್ಬಿಟ್ರೆ ಯಾವಾಗಲೂ ಮಾಡ್ಕೊಡು ಅಂತೀವಿ ಅಂತ. ಓಕೆ ಗೈಸ್, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕಿ
ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಗೊಜ್ಜು ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಗೈಸ್. ಸಚಿನ್ ಮಾಡ್ತಾ ಇದ್ದಾರೆ. ಟೊಮೊಟೊ ಗೊಜ್ಜು ದೊಡ್ಡ ವಿದ್ಯೆ. ಬೇಸಿಕಾಗಿ ಎಲ್ಲ ಕಲಿಯೋದೇ ಟೊಮೊಟೊ ಗೊಜ್ಜು ನನ್ನ ಪ್ರಕಾರ. ನಿಮ್ಮ ಪ್ರಕಾರನಾ? ನನ್ನ ಪ್ರಕಾರ. ಮಾಡಿ ಮಾಡಿ ಹೆಂಗಿರುತ್ತೆ ನೋಡ್ತೀನಿ. ಉಪ್ಪು ನಾನೇ ಹಾಕ್ಬೇಕು ಗೈಸ್. ಉಪ್ಪು ಅವಳು ಹಾಕಿದ ಆಲ್ರೆಡಿ, ಮತ್ತೆ ಹಾಕಬೇಕು. ಟೊಮೊಟೊ ನೋಡಿ ಗೈಸ್, ಒಂದು ಸಚಿನ್ ಅಷ್ಟು ಗಾತ್ರನೇ ಕಟ್ ಮಾಡಿದ್ದಾರೆ ಟೊಮೊಟೊನ. ಎಷ್ಟು ದೊಡ್ಡದಾಗ ಕಟ್ ಮಾಡಿದ್ದಾರೆ ನೋಡಿ. ಬೇಯಿದ್ರೆ ಎಲ್ಲ ಸರಿಯಾಗುತ್ತೆ, ಮೇನ್ ತೊಂದರೆ ಇಲ್ಲ ಬೆಂದ್ಮೇಲೆ. ನಮ್ಮಿಬ್ರಿಗೂ ಎಷ್ಟು ಡಿಫ್ರೆನ್ಸ್ ಅಂದ್ರೆ, ನಂಗೆ ಟೊಮೊಟೊ ಈರುಳ್ಳಿ ಸಣ್ಣ ಸಣ್ಣದಾಗಿರ್ಬೇಕು, ಸಚಿನ್ಗೆ ದಪ್ಪಗಿರ್ಬೇಕು. ಕಿಚನ್ ನೋಡಿ ಎಷ್ಟು ನೀಟಾಗಿದೆ. ನಾನ್ ಕಟ್ ಮಾಡ್ಬೇಕಾದ್ರೆ ಅಲ್ಲೇ ಎತ್ತಿ ಎಸ್ಬಿಡ್ತೀನಿ. ಸಚಿನ್ ಹಿಂಗೆ ಇಟ್ಟಿದ್ದಾರೆ, ಹಿಂಗೆ ಬಿಟ್ಟು ಹೋಗ್ತಾರೆ. ನಾನ್ ಕ್ಲೀನ್ ಮಾಡ್ಬೇಕು. ಗೊತ್ತು, ನಾನ್ ಕ್ಲೀನ್ ಮಾಡಕ್ಕೆ ಅಂತ ಬಿಟ್ಟಿರೋದು ಅಂತ. ಹಂಗೆ ಮೊಟ್ಟೆ ಬೇಯ್ತಾ ಇದೆ. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಮೊಟ್ಟೆ ತಿಂದಿಲ್ಲ, ಚಿಕನ್ ಬೇರೆ ತಿಂತಾ ಇಲ್ಲ ನಾವು. ಸೊ ಆ್ಯಂಡ್ ಗೈಸ್, ನನ್ನ ಕೆಲಸ ಮುಗೀತು, ಟೊಮೊಟೊ ಗೊಜ್ಜು ರೆಡಿ ಆಯಿತು. ಮೇಡಮ್ ಅವರು, ಯಾಕಮ್ಮ ಸೀಸ್ತಾ ಇದೆಯಾ? ಯಾರ ಮೇಲೆ ಕೋಪ ತೀರಿಸ್ತಾ ಇದೆ ದೋಸೆಗೆ? ಸೀದಿಲ್ಲ, ಬ್ರೌನು. ನಂಗೆ ಅಷ್ಟು ಬ್ರೌನ್ ಇಷ್ಟ ಆಗಲ್ಲ. ಐ ವಾಂಟ್ ವೈಟ್ ದೋಸಾ. ನನಗೆ ವೈಟ್ ದೋಸೆ ಇಷ್ಟ ಅಲ್ಲ, ಊರಿಗೆ ಬ್ರೌನ್ ದೋಸೆ ಇಷ್ಟ. ಮೇಡ್ ಫಾರ್ ಈಚ್ ಅದರ್. ಆಮೇಲೆ ಕಟ್ಲೆಬೇಳೆ ಎಲ್ಲ ಸೀದ್ಸ್ಬಿಟ್ಟಿದ್ದಾರೆ ಇದರಲ್ಲಿ. ಟೊಮೊಟೊ ಗೊಜ್ಜರಿ ಮೈನ್ ಕಣ್ಣು ಮುಚ್ಕೊ ತಿನ್ಕೋ. ಓಕೆ ಗೈಸ್, ನಮ್ದು ರ್ಯಾಂಡಮ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಏನ್ ದೋಸೆನೇ ತಿಂತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾವು ತಿಂಗ್ಳಿಗೆ ಒಂದ್ಸತಿ ಮಾಡೋದು ದೋಸೆ. ಇವ್ರಿಗೆ ದೋಸೆ ಅಂದ್ರೆ ದೋಸೆ ಇಷ್ಟ. 2 ಟೈಮ್ ಆರಾಮಾಗಿ ತಿನ್ಬೋದು. ಈಸಿನೂ ಮತ್ತೆ ಅಡುಗೆ ಮಾಡ್ಕೊಳ್ಳೋದು ತಪ್ಪುತ್ತೆ. ಹಿಂಗೆ ಬಿಟ್ಕೊಳ್ಳೋದು ತಿನ್ಕೊಳ್ಳೋದು. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.